ಭರತನ ಬಿಡುವುದಿಲ್ಲ ಬಿಟ್ಟದ ಜಾತಿ ಮಗ ಅಲ್ಲ ನಾನು ತಿಳಿದಾಗ ಹಗುವಿಲ್ಲ ನಿಮ್ಮಪ್ಪದಲ್ಲ ವರಮಂದಿಗೆ ನನಗಿಲ್ಲ ನಾಯಿನ ಬರ್ಲ್ಯಾ ಹೋಗ್ತೀಯಾ ಹೋಗ್ಲ ಬ್ಯಾಡ ನೀ ಬ್ಯಾಡ ಅಂದ್ರೆ ಒಳಗಡೆ ಅವ್ರು ಬಿಡ್ಬೇಕಲ್ಲ ಏನಾಗಲ್ಲ ಬಿಡುವಲ್ಲ ಹಂಗಾದ್ರೆ ನಾನು ಇರ್ಲ ನಡಿ 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 ನಾಯಿನ ಬರ್ಲ್ಯಾ ಹೋಗಿದ್ದೇನಾ ಫುಲ್ ಜೋಶ್ ಒಳಗದ ಅವ್ರ ಅಭಿಮಾನಿಗಳಿಗೋಸ್ಕರ ಹೊಡೆದ್ ಬಿಡ ಇನ್ನೊಂದು ಹೊಡಿಲೆ ಅಣ್ಣಯ್ಯ ಫುಲ್ ಎನರ್ಜಿ ಇದೀನಿ ಹಾಕ ಅರ್ಧ ಅಷ್ಟೇ ಪೂರಾ ಬೇಡ ಹಾಕ ಇದ ಮಾತಿನಾಗ ಹೊರ ಬೇತೈತಿ ಹಾಕೇ ಬಿಡೋಣ ಅಲ್ಲಿನ ಮುಂದೆ ಐತಂತ ಅದಕ್ಕ ಹರಿ ಒಂಬತ್ತ ನಾಯಿನ ಬರ್ಲ್ಯಾ ಮಾಸ್ತರ್ ಬೇಡ ಮಾತಾರ ಏರ ಅಭಿಮಾನಿಗಳಿಗೋಸ್ಕರ ಹೊಡಿಬೇಕು ಇನ್ನೂ ಒಂದು ಹಾಕ ಹೊಡಿ ಒಂಬತ್ತ ಆಪ ಹೊಡಿ ಒಂಬತ್ತ ಆಪಡಿ ನನ್ನ ಗೆಳತಿ ನನ್ನ ನಾಡಿ ನಗತಿ ಹೋಗಿ ಹಿಡಿದ ಬರುವಾಗ ಅಲ್ಲ ಹೊಡಿತಿದಿಲ್ಲ ಕಿಡಿಕ್ಯಾಗ ನನ್ನ ಗೆಳತಿ ನನ್ನ ನಾಡಿ ನಗತಿ ನನ್ನ ಗೆಳತಿ ನನ್ನ ನಾಡಿ ನಗತಿ ಓಡಿ ಹುಡುಗಿಡ ಬರುವಾಗ ಅಂದ ಹುಡುಗಿಯಾಗ ಓಡಿ ಹುಡುಗಿಡ ಬರುವಾಗ ಅಂದ ಹುಡುಗಿಯಾಗ ಮನಸಾತು ನಿನ್ನ ಮ್ಯಾಗ ಅವಸರ ಅಯ್ಯಪ್ಪ ಎಂತ ಮಾತು ಹೇಳಿವತ್ತಲ್ರಿ ಹಾಲಿನ ಕ್ಯಾನ ನಾನೇನ ಹಡಿನರಿ ಹಲ್ಕ ಮಾಲ್ ಅಂತ ತಿಳಿದಿದ್ದೆ ಇದು ಒಂದು ನಮೂನೆ ಕೆಟ್ಟ ಬಿರ್ಸೈತಿ ಹೆರ್ಲೆ ಪ್ರಯತ್ನ ಅಂತರೂ ನಮ್ದು ಫಲ ಅಕ್ಕಿಗೆ ಬಿಟ್ಟದ್ದು ಮತ್ತು ನಿಮಗೇನಾದರೂ ಹೊಡ್ಸ್ಕೊಳಂಗಿದ್ರ ಸೀದಾ ನಮ್ಮ ಸ್ಟುಡಿಯೋಕ್ಕೆ ಬರ್ರಿ ಫೋಟೋ ತಪ್ಪು ತಿಳ್ಕೊಬೇಡ್ರಿ ಬರೋಣ ಮಿಸ್ಟರ್ ಚಂದ್ರು, ಇನ್ನೊಂದು ಸಲ ನನಗೆ ಜಮೀನ್ದಾರೆ ಎಂದರೆ ನಿನ್ನನ್ನು ನೌಕರಿಯಿಂದ ತೆಗೆದು ಮನೆಗೆ ಕಳಿಸಿಬಿಡುತ್ತೇನೆ ಅಷ್ಟೇ. ನೋಡು, ನೀನು ನನ್ನ ಸ್ನೇಹಿತ ಅಂದ ಹಾಗೆ ಪ್ಲೀಸ್ ದಯವಿಟ್ಟು ಒಂದು ಸ್ವಲ್ಪ ವಿಶ್ರಾಂತಿ ಸ್ವಲ್ಪ. ಬ್ರದರ್, ನೀವು ಯಾಕೆ ಆ ಥರ ಬಾಯ್ ಮಾಡ್ತೀರಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ವೇಟ್ ಅಲ್ಲ, ನಾಟಕನ ಆಡ್ತೀವಿ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ರೊಕ್ಕ ಕೊಟ್ಟು ಬಂದಿದ್ದೀರಾ, ಆ ಥರ ಮಾಡಿದ್ರೆ ಹೆಂಗೆ? ಅಲ್ಲ, ಅವ್ರು ಗೌಡ್ರ ಹೌದು, ಸ್ವಲ್ಪ ತಾಳ್ಮೆ ಇರಲ್ರಿ, ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ಏನು ಮಾಡ್ತಾ ಇದ್ದೀರಿ ರಾಮ? ಹಾಂ, ದಯವಿಟ್ಟು ಆ ಭಾಗದಲ್ಲಿ ಇರ್ತಕ್ಕಂಥ ಸಹೋದರರು ದಯಮಾಡಿ ಯಾಕೆ ಆ ಥರ ಮಾಡ್ತಾರ್ರ? ಇಷ್ಟು ಜನ ಕುಂತಾರ ನೋಡಕ, ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ಹಲೋ, ನಿಮ್ಗೆ ಹೇಳಕತ್ತಿರೋದ? ಊರಾಗ ಆಡಕತ್ತ ನಾಟಕನ. ಇದು ನಮ್ಮ ಊರ, ಪರೂರಲ್ಲ, ನಾವು ಅಲ್ಲ, ನೀವು ಅಲ್ಲ, ಅರ್ಥ ಮಾಡ್ಕೊಳ್ರಿ. ನಮಗೆ ಡಿಸ್ಟರ್ಬ್ ಆಗ್ತಾ ಇದೆ ಇಲ್ಲಿ. ಏನು ಮಾತಾಡಕತ್ತೀರಿ ನೀವು? ಸನ್ನಿವೇಶ ಅರ್ಥ ಆಗ್ತದ ಹಿಂಗತಿ ಮಾಡಿದ್ರ? ನಮಸ್ತೆ ಜಮೀನ್ದಾರ್. ಮಿಸ್ಟರ್ ಚಂದ್ರು, ಇನ್ನೊಂದು ಸಲ ನನಗೆ ಜಮೀನ್ದಾರ ಎಂದು ಕರೆದರೆ ನಿನ್ನನ್ನು ನೌಕರಿಯಿಂದ ತೆಗೆದು ಮನೆಗೆ ಕಳಿಸಿಬಿಡುತ್ತೇನೆ ಅಷ್ಟೇ. ನೋಡು, ನೀನು ನನ್ನ ಸ್ನೇಹಿತ ಅಂದಾಗ
ಪ್ರೀತಿಯಿಂದ ದಯಾನಂದ ಅಂತ ಕರೆದ್ರೆ ಸಾಕು. ಛೇ 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 ಛೇ, ಅದು ಹೇಗೆ ಸಾಧ್ಯ? ತಮ್ಮಲ್ಲಿ ಕೆಲಸ ಮಾಡುವ ನಾವು ತಮಗೆ ಗೌರವ ಕೊಟ್ಟೇ ಮಾತನಾಡಬೇಕು. ಸ್ನೇಹಿತನೆಂಬ ಅಭಿಮಾನದಿಂದ ನೀವು ನನಗೆ ನೀಡಿದ ಜವಾಬ್ದಾರಿ ಜಾಗವನ್ನು ದುರುಪಯೋಗಪಡಿಸಿಕೊಳ್ಳುವಷ್ಟು ಧೂರ್ತನಲ್ಲ. ಏನಾದರೂ ಹೇಳಿದರೆ ಭಾಷಣನೇ ಪ್ರಾರಂಭ ಮಾಡಿಬಿಡ್ತೀಯ. ಇರಲಿ, ಈಗ ಬಂದ ಕೆಲಸವೇನು ಮ್ಯಾನೇಜರ್ ಚಂದ್ರಕಾಂತ್? ತಾವು ನನಗೆ ಬರೇ ಚಂದ್ರು ಎಂದರೆ ಸಾಕು, ಮ್ಯಾನೇಜರ್ ಎಂದು ಕರೆಯುವ ಅಗತ್ಯವೇ ಇಲ್ಲ. ಛೇ, ಯಾರನ್ನು ಯಾರು ದುರುಪಯೋಗ ಪಡಿಸಿಕೊಳ್ಳಬಾರದು. ಅದಕ್ಕಾಗಿ ಹೋಗಲಿ ಬಿಡಿ. ಬಾಂಬೆಯಿಂದ ಟಾಟಾ ಕಂಪ್ನಿಯವರು ಮಿಷನ್ ಕಳಿಸಿದ್ದಾರೆ. ಅವರಿಗೆ 10 ಲಕ್ಷ ರೂಪಾಯಿ ಚೆಕ್ ಕಳಿಸಬೇಕು, ಅದಕ್ಕಾಗಿ ಬಂದೆ. ಈಗ ರವಿ ಎಲ್ಲಿದ್ದಾನೆ? ಫ್ಯಾಕ್ಟ್ರಿಯಲ್ಲಿದ್ದಾರೆ. ನಾನು ಹೋಗಿ ಅವರನ್ನು ಕಳಿಸಬೇಕು. ಅವನೊಬ್ಬ ವಿಚಿತ್ರ ಸ್ವಭಾವದವನು. ಒಂದು ಚೆಕ್ಕಿಗೆ ಸಹಿ ಮಾಡಿಕೊಟ್ಟರೆ ಮುಗಿಯಿತು, ಅದಕ್ಕೂ ನನ್ನನ್ನು ವಿಚಾರಿಸುವುದೇ? ಆದರೂ ಅವರ ನೋಡಿ, ಅಪಾರವಾದ ಆಸ್ತಿ ಅಂತಸ್ತಿಗೆ ತಾವೇ ಅಧಿಕಾರಿಗಳಲ್ಲವೇ? ಈ ಆಸ್ತಿ ಅಂತಸ್ತಿನಲ್ಲಿ ಅರ್ಧ ಪಾಲಿನ ಅಧಿಕಾರಿ ಆ ನನ್ನ ತಮ್ಮ ರವಿಗೂ ಇದೆಯಪ್ಪ. ಆ ವೇಷದಲ್ಲಿ ಆತುರ ಪಡುತ್ತಿರುವಿರಿ. ಎಷ್ಟಾದರೂ ರವಿ ನೀವು ಸಾಕಿದ ಸೋದರರು, ಒಂದೇ ರಕ್ತವನ್ನು ಹಂಚಿಕೊಂಡು ಬಂದ ಬಂಧುಗಳ ಅಲ್ಲವಲ್ಲ. ಮಿಸ್ಟರ್ ಚಂದ್ರಕಾಂತ್, ಇನ್ನೊಂದು ಸಲ ಇಂಥ ಮಾತನಾಡಿದರೆ ನಾನು ಸಹಿಸಿಕೊಳ್ಳುವುದಿಲ್ಲ. ರವಿ ನನ್ನ ಒಡ ಹುಟ್ಟಿದ ತಮ್ಮನಲ್ಲದಿದ್ದರು ನಾನು ಪಡೆದ ಬಂಧು ರತ್ನ. ನನ್ನ ಹೆತ್ತಮ್ಮ ಸ್ವರ್ಗಸ್ಥಳ ಆಗುವಾಗ ದಯಾನಂದ ನಿನ್ನಿಂದ ರವಿಗೆ ಯಾವ ಅನ್ಯಾಯವಾಗದಿರಲಿ ಎಂದು ಹೇಳಿದ್ದಾರೆ. ಅಣ್ಣ ತಮ್ಮ ಅಕ್ಕ ತಂಗಿಯನ್ನು ಕಾಣದ ನಾನು ರವಿಯನ್ನು ಒಡ ಹುಟ್ಟಿದ ಸಹೋದರನೆಂದು ತಿಳಿದುಕೋ ಎಂದು ಹೇಳಿದ್ದಾರೆ. ನಾನೇನಾದರೂ ಈಗ ರವಿಗೆ ಅನ್ಯತಾ ಭಾವಿಸಿದರೆ ನನ್ನ ಹೆತ್ತಮ್ಮನ ಆತ್ಮಕ್ಕೆ ಶಾಂತಿ ದೊರಕಲಾರದು. ದಯವಿಟ್ಟು ನಮ್ಮಿಬ್ಬರ ಮಧ್ಯೆ ಹೊಗೆಯನ್ನು ಎಬ್ಬಿಸಬೇಡಿ. ದಿಸ್ ಈಸ್ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಕ್ಷಮಿಸಿ. ಅನಾಥರ ಮೇಲೆ ಅಪಾರವಾದ ಆಸ್ತಿ ಅಂತಸ್ತಿಗೆ ತಾವೇ ಅಧಿಕಾರಿಗಳಲ್ಲವೇ? ತಮ್ಮ ಸಹೃದಯಕ್ಕೆ ನಾನು ಎಂದಿಗೂ ಋಣಿ. ಬೇಗ ಚೆಕ್ ಕೊಟ್ಟು ಬಿಟ್ಟರೆ ಆದಷ್ಟು ಬೇಗ ಫ್ಯಾಕ್ಟ್ರಿಗೆ ಹೋಗುವೆ. ತೆಗೆದುಕೊಳ್ಳಿ, ಬೇಗನೆ ರವಿಯನ್ನು ಮನೆಗೆ ಕಳಿಸಿಕೊಡಿ. ಹಾಗೇ ಆಗಲಿ, ನಾನಿನ್ನು ಬರುತ್ತೇನೆ. ಹೋಗಿ ಬನ್ನಿ. ನಮಸ್ತೆ ಜಮೀನ್ದಾರರಿಗೆ. ಹಲೋ ಮೋಹನ್, ಊರಿಂದ ಯಾವಾಗ ಬಂದೆವು? ನಿನ್ನೆ ರಾತ್ರಿಯೇ ಬಂದೆ. ಹಾ, ಹೇಗೆ ನಡೆದಿದೆ ನಿನ್ನ MA ವಿದ್ಯಾಭ್ಯಾಸ? ಆ ವಿಷಯ ನಿನಗೆ ತಿಳಿಸಲೆಂದ ಬಂದೆ ಮೈ ಫ್ರೆಂಡ್ ದಯಾನಂದ್. ನಿನಗೆ ಮೇಲಿಂದ ಮೇಲೆ ತೊಂದರೆ ಕೊಡಲು ಈ ನನ್ನ ಮನ ಒಪ್ಪದು. ಅದಕ್ಕಾಗಿ ವಿದ್ಯಾಭ್ಯಾಸ ನಿಲ್ಲಿಸಿ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಕೇಳೋಣ ಅಂತ ಬಂದೆ. ಲೇ ಮೋಹನ, ನಿನಗೆ ಹುಚ್ಚು ಹಿಡಿದಿಲ್ಲ ತಾನೆ? ಯಾಕೆ? ಇದುವರೆಗೂ ಶ್ರಮ ವಹಿಸಿ ಕಲಿತ ವಿದ್ಯೆಯನ್ನು ಅರ್ಧಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ. MA ಮುಗಿಸಿ ಯಾವುದಾದರೂ ಒಂದು ನೌಕರಿ ಹುಡುಕಿಕೊಂಡರೆ ಒಳ್ಳೆಯದಲ್ಲವೇ? ನಿನ್ನನ್ನೇ ಅವಲಂಬಿತವಾಗಿರುವ ನಿನ್ನ ತಂದೆ ತಾಯಿಗಳ ಗತಿ ಏನು? ಈಗ ನಿನಗಾದ ತೊಂದರೆ ಆದರೇನು ಹೇಳಬಾರದೆ? ದಯಾನಂದ, ನನ್ನ ತಂದೆಯವರು ಹಣಕ್ಕಾಗಿ ಸಾಕಷ್ಟು ಪ್ರಯತ್ನ ಪಟ್ಟರು. ಕೊನೆಗೆ ನಿರಾಸರಾಗಿ ಮನೆಗೆ ಬಂದು, ಮೋಹನ ಸಾಕು ನಿಲ್ಲಿಸಿ ಬಿಡಪ್ಪ ಈ ನಿನ್ನ ವಿದ್ಯಾಭ್ಯಾಸವೆಂದು ನಿರ್ದಕ್ಷಿಣವಾಗಿ ಹೇಳಿಬಿಟ್ಟರು. ಅದಕ್ಕೆ ಯಾವ ದಾರಿ ಕಾಣದೆ ನಿನ್ನಲ್ಲಿಗೆ ಬರಬೇಕಾಯಿತು ದಯಾನಂದ, ನಿನ್ನಲ್ಲಿಗೆ ಬರಬೇಕಾಯಿತು. ಲೇ ಮೋಹನ, ನಾನು ಇರುವವರೆಗೂ ನೀನು ಯಾವುದಕ್ಕೂ ಯೋಚಿಸಬೇಡ. ನಿನ್ನ ವಿದ್ಯಾರ್ಜನೆಗೆ ಎಷ್ಟು ಹಣ ಬೇಕಾದರೂ ನಾನು ಸಹಾಯ ಮಾಡುತ್ತೇನೆ. ನೀನು ಇವತ್ತೇ ಬೆಂಗಳೂರಿಗೆ ಹೊರಡಲು ಸಿದ್ಧತೆ ಮಾಡಿಕೊ. ದಯಾನಂದ, ನಿನ್ನ ಋಣ ತೀರಿಸುವ ಕಾಲ ಬಂದೇ ಬರುತ್ತದೆ. ನೀನು ಏನು ಯೋಚನೆ ಮಾಡಬೇಡ. ಸದ್ಯ ತೆಗೆದುಕೋ ಈ 10,000 ರೂಪಾಯಿ ಹಣ. ಮತ್ತೆ ಹಣ ಬೇಕಾದರೆ ಪತ್ರವರೇ ಕೊಟ್ಟು ಕಳಿಸುತ್ತೇನೆ. ದಯಾನಂದ, ನೀನು ಸತ್ಯವಾಗಿಯೂ ನನ್ನ ಸ್ನೇಹಿತನಲ್ಲ, ನನ್ನ ಭಾಗದ ದೇವರು ದಯಾನಂದ, ದೇವರು. ಛೇ, ಇದೇನು ಇದೆಲ್ಲ
ನನಗೆ ಸರಿ ಕಾಣುವುದಿಲ್ಲ. ನಾನು ನೀನು ಬಾಲ್ಯದ ಸ್ನೇಹಿತರು ಅಂದಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕಷ್ಟ ಸುಖಗಳಲ್ಲಿ ಭಾಗಿಗಳಾಗದಿದ್ದರೆ ಅದು ಎಂಥ ಸ್ನೇಹ ಕಣ ನಮ್ಮದು. ಒಬ್ಬರಿಗೊಬ್ಬರು ಸಹಾಯ ಸಹಕಾರ ತೋರುವುದೇ ನಿಜವಾದ ಸ್ನೇಹ. ಹಾ ದಯಾನಂದ್, ನಾನಿನ್ನು ಬರಲೇ? ಲೇ ಮೋಹನ, ಮನೆಗೆ ಬಂದು ಹಾಗೆ ಹೋಗ್ತೀಯನ್ಲೇ. ಕುಳಿತುಕೋ, ಒಂದು ಲೋಟ ಹಾಲು ಕುಡಿದು ಹೋಗುವಂತೆ. ಹಾಗೇ ಆಗಲಿ. ಲಿಂಗಜ, ಲಿಂಗಜ. ಹಾ ಹಾಲು ಕರೆದ್ರೆ ಅದನ್ನೇ ತೊಗೊಂಬರಪ್ಪ, ಹಾಲು ತಂದೆ ಬಿಟ್ಟಿದ್ಯಾ? ಹಾ ಮೋಹನ, ಎಮ್ಮೆ ಮುಗಿದ ಮೇಲೆ ನಿನ್ನ ವಿಚಾರವೇನಿದೆ? ಯಾವುದಾದರೂ ಒಂದು ನೌಕರಿ ಹುಡುಕಬೇಕೆಂದಿರುವೆ. ಆಮೇಲೆ ನೌಕರಿ ಮಾಡುತ್ತಾ ಹಾಯಾಗಿರಬೇಕೆಂದಿರುವೆ. ನೀನೊಬ್ಬನೇ ಆಯಾಗಿರ್ಲಿಕ್ಕೆ ಅದು ಹೇಗೆ ಸಾಧ್ಯ? ಚಿನ್ನದಂಥ ಹುಡುಗಿಯನ್ನು ಮಾಡಿಕೊಂಡು ಮದುವೆ ಮಾಡಿಕೊಂಡು ಹಾಯಾಗಿರಬೇಕು, ಗೊತ್ತಾ? ನಿನಗೆ ಯಾವಾಗಲೂ ಹುಡುಗಾಟಿಕೆನೆ. ಅಂದ ಹಾಗೆ ದಯಾನಂದ್, ನಿನ್ನ ಮದುವೆ ಯಾವಾಗ? ಬಂಗಾರದಂಥ ಹುಡುಗಿ ಸಿಕ್ಕಾಗ. ನನ್ನ ಮುಂದೆ ಬಚ್ಚಿಡಬೇಡ. ಗುಣದಲ್ಲಿ ಗಂಗೆ, ರೂಪದಲ್ಲಿ ರಮ್ಮೆಯಾಗಿರುವ ನಿನ್ನ ಅಚ್ಚುಮೆಚ್ಚಿನ ಲತಾದೇವಿ ಇದ್ದಾಳಲ್ಲ, ಅಂದ ಮೇಲೆ ಮತ್ತೆ ಯಾವ ಹುಡುಗಿ ಬೇಕಪ್ಪ ನಿನಗೆ? ಲೇ, ಅವಳು ನನ್ನ ಪ್ರೇಯಸಿ ಅಂತ ನಿನಗೆ ಯಾರು ಹೇಳಿದ್ರು? ದಯಾನಂದ, ನಿಮ್ಮ ಪ್ರೇಮದ ಪ್ರಕರಣ ಕಾಲೇಜಿನಲ್ಲಿಯೇ ಗೊತ್ತಿತ್ತು. ಲೇ ಲಿಂಗಜ ಬಂದ್ಬಿಟ್ಟ, ಬಾ ಮುಚ್ಕೊಂಡು ಸುಮಗ ನಿಂತ್ಕೊ. ನನಗೆಲ್ಲ ಗೊತ್ತದನಿ, ಅದು ಯಾವ ವಿಷಯ ಅಂತ. ಲಿಂಗಜ, ಅದು ನಿಮ್ಮ ಹಾಗೂ ಲತಾದೇವಿಯ ಮದುವೆ ವಿಷಯ. ಹೋಗು ಲಿಂಗಜ, ಬರೀ ನಿನಗೆ ಯಾವಾಗಲೂ ನನ್ನ ಮದುವೆ ಚಿಂತೆನೆ. ಹೌದು ದನಿ, ಈ ಮನೆಯಲ್ಲಿ ನಾನು ಹಾಳಾಗಿರಬಹುದು, ಆದರೆ ಈ ಮನೆಯ ಹಿರಿಯ ನಾನು. ಚಿಕ್ಕವರಾದ ನಿಮ್ಮ ಹಿತ ಬಯಸುವುದು ನನ್ನ ಧರ್ಮ. ನನ್ನ ಧನಿ ಸಂತೋಷ ಸಾಗರದಲ್ಲಿ ಈಸುವುದು ನಾನು ಕಣ್ಣರ ಕಂಡು ಆನಂದ ಪಡೆಯಬೇಕು. ತಮ್ಮ ಮಗುವನ್ನು ಎತ್ತಿ ಮುದ್ದಾಡಿದಾಗಲೇ ಈ ಮುದುಕನ ಜನ್ಮ ಸಾರ್ಥಕ. ಲಿಂಗಜ, ಮೊಮ್ಮಕ್ಕಳನ್ನು ಎತ್ತಿ ಆಡಿಸಬೇಕೆಂಬ ಆಸೆ ಹೌದಲ್ಲೋ? ಆದಷ್ಟು ಬೇಗ ನಿನಗೊಬ್ಬ ಮಗುವನ್ನು ಕೊಡುತ್ತೇನೆ, ಆಯ್ತು? ಈಗ ನೀನು ಒಳಗೆ ಹೋಗು. ಸಂತೋಷವಾಯಿತು ಈ ಮುದುಕನಿಗೆ. ದಯಾನಂದ್, ನಾನಿನ್ನು ಬರುತ್ತೇನೆ. ಸದಾ ನಿನ್ನಂತ ಕರುಣೆಯ ಕಣ್ಣು ಈ ಬಡವನ ಮೇಲಿರಲಿ. ಲೇ ಮೋಹನ, ಮಾತಾಡಬೇಡ. ಈ ದಯಾನಂದ ಬದುಕಿರುವವರೆಗೂ ನೀನು ಯಾವುದಕ್ಕೂ ಯೋಚಿಸಬೇಡ, ಆಯ್ತಲ್ಲ? ಹೋಗಿ ಬಾ, ದೇವರು ನಿನಗೆ ಒಳ್ಳೆಯದು ಮಾಡಲಿ. ನಾನಿನ್ನು ಬರುತ್ತೇನೆ ಮೈ ಫ್ರೆಂಡ್. ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಶಾ, ನಮಸ್ಕಾರ ಜಮೀನ್ದಾರೆ. ಯಾರು ಯಾರು? ತಾವೇ? ಅದು ನಿಮ್ಮ ತಪ್ಪು ಕಲ್ಪನೆ ಆಶಾ. ನಾನು ಜಮೀನ್ದಾರನೂ ಅಲ್ಲ, ಧನಿಕನೂ ಅಲ್ಲ. ನಾನೊಬ್ಬ ಜಮೀನ್ದಾರ ಸಾಕಿದ ಅನಾಥ. ಅಯ್ಯೋ, ಯಾಕೆ ಮಾತಾಡ್ತೀರಾ? ಸಿರಿ ಸಂಪತ್ತು ಸಾಗರದಲ್ಲೇ ಅರಸರು ತಾವು. ಆ ದೇವರು ತಮಗೇನು ಕಡಿಮೆ ಮಾಡಿದಿರಂತ ಈ ರೀತಿ ಮಾತಾಡ್ತೀರಾ? ಆಶಾ, ನೀನನ್ನುವುದು ನಿಜ. ಆದರೆ ಸತ್ಯ ಸಂಗತಿ ನಿನ್ನೆದರು ಬಿತ್ತರಿಸಿದರೆ ನೀನು ನಿಜವಾಗಿಯೂ ಆಶ್ಚರ್ಯಪಡುವೆ. ಹೌದಾ? ಸರಿ, ಹಾಗಾದ್ರೆ ಅದು ಏನಂತ ನನ್ನ ಮುಂದೆ ಹೇಳಿ. ಆಶಾ, ಸತ್ಯವಾಗಿಯೂ ನಾನೊಬ್ಬ ಅನಾಥ. ನಾನು ಚಿಕ್ಕವನಿರುವಾಗಲೇ ನನ್ನ ಹೆತ್ತವರು ಸತ್ತು ಹೋದರು. ಮಗುವಾಗಿದ್ದಾಗ ನಾನು ಮನೆ ಮನೆ ತಿರುದುನ್ನುವುದನ್ನು ಕಂಡು ಕರುಣೆ ಕಟ್ಟು ಸಲಹಿ ಸಾಕಿದರು ದಯಾನಂದನ ತಾಯಿಯವರು. ತನ್ನ ಒಡ ಹುಟ್ಟಿದ ಸೋದರನಿಗಿಂತಲೂ ಹೆಚ್ಚಾಗಿ ನೋಡುತ್ತಿದ್ದಾನೆ ಪರೋಪಕಾರಿ ದಯಾನಿಧಿ ದಯಾನಂದನವರು. ಈಗಲಾದರೂ ಅರ್ಥವಾಯ್ತಲ್ಲ ನನ್ನ ಇತಿಹಾಸ. ಆದರೂ ತಾವು ಭಾಗ್ಯವಂತರು. ನಿಮ್ಮಂಥ ವಿಶಾಲ ಹೃದಯದವರು ಈಗಿನ ಕಾಲದಲ್ಲಿ ವಿರಳ.
ಎಲ್ಲವೂ ಆ ನನ್ನ ಸಾಕುತಾಯಿಯ ಆಶೀರ್ವಾದ, ಶ್ರೀರಾಮಚಂದ್ರನಂತಿರುವ ನನ್ನಣ್ಣ ಧರ್ಮವೀರ ದಯಾನಂದರ ಕರುಣೆ. ನಿಮ್ಮ ಮಾತು ಸತ್ಯವಾಗಿದೆ. ಅವರ ತ್ಯಾಗ, ಅವರ ಮಮತೆ, ಅವರ ಮಮಕಾರಕ್ಕೆ ಯಾವುದೂ ಸಾಟಿನೇ ಇಲ್ಲ. ಆಶಾ, ನೀನು ತಪ್ಪು ಭಾವಿಸಿದ್ದರೆ ನಿನ್ನದೊಂದು ಮಾತು ಕೇಳಬೇಕು ಎಂದಿರುವೆ. ಯಾಕೆ? ಸಂಕೋಚವಿಲ್ಲದೆ ಕೇಳಿ. ಹಾ ಆಶಾ, ಹಾ ಹೋಗ್ಲಿ ಬಿಡು, ಈಗೇಕೆ ಆ ಮಾತು? ಯಾಕೆ ಭಯವಾಗ್ತಾ ಇದೆಯಾ? ನೋಡಿ, ಭಯ ಪಡಬೇಡಿ, ಅದೇನಂತ ನಿರ್ಭಯವಾಗಿ ಕೇಳಿ. ಮತ್ತೆ ನೀನು ಅನ್ಯಥಾ ಭಾವಿಸಬಾರದು. ನಾನು ಅನ್ಯತೆ ಭಾವಿಸುವುದಿಲ್ಲ, ಹೇಳಿ. ಮತ್ತೆ ನೀವು ನನ್ನನ್ನು ತಪ್ಪಾಗಿಯೂ ತಿಳಿಬಾರದು. ನಾನು ತಪ್ಪಾಗಿನೂ ತಿಳಿಯುವುದಿಲ್ಲ. ಆಶಾ, ನೋಡಿ, ತಮ್ಮ ಮಾಣೆ ಮಾಡಿ ಹೇಳ್ತಿದ್ದೀನಿ, ನಾನು ಯಾವುದೂ ತಪ್ಪು ಭಾವಿಸುವುದಿಲ್ಲ, ಅಯ್ಯೋ, ಹೇಳಿ. ಇದೇನು ನನ್ನ ನಾಣೆ ಮಾಡಿಬಿಟ್ರಿ ಅಲ್ಲ? ಹೌದು, ಮನಸ್ಸಿಗೆ ಹತ್ತರವಾದವರು ದೇವರ ಸಮಾನವಂತೆ, ಅದಕ್ಕಾಗಿ ನಾನು ನಿಮ್ಮಾಣಿ ಮಾಡಿದೆ. ಅಂತೂ ನಾನು ನಿಮ್ಮ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿ ಅಂದಂಗಾಯಿತು. ಆಶಾ, ಮನುಷ್ಯನು ತನ್ನ ವಯಸ್ಸಿನ ಅನುಗುಣವಾಗಿ ಮನದಲ್ಲಿ ಏನೇನೋ ಆಶಾ ಗೋಪುರಗಳನ್ನೇ ಕಟ್ಟಿರುತ್ತಾನೆ. ಆಶೆ ಆಕಾಂಕ್ಷೆಗಳ ದೊಡ್ಡ ಹೊರೆಯನ್ನೇ ಹೊತ್ತಿರುತ್ತಾನೆ ಅಲ್ಲವೇ? ಕರೆಕ್ಟ್ ನಿಮ್ಮ ಮಾತು. ಹಾಗೇನಾದರೂ ನಿಮಗೆ ಆಶೆ ಆಕಾಂಕ್ಷೆಗಳು ಇರ್ಬೋದಲ್ಲ? ಸಾಕಷ್ಟು ಆಸೆಗಳು ಎಂಬುದು ಮನೆಯಲ್ಲಿ ಮನೆ ಮಾಡಿಕೊಂಡಿದೆ. ಆದರೆ ಏನು ಮಾಡೋದು, ಈ ಬಡವರ ಬಯಕೆ ಬಳ್ಳಿ ಚಿಗುರು ಮುಂಚುವಾಗಲೇ ಬತ್ತಿ ಬಾಡಿ ಹೋಗುತ್ತೆ ಅನ್ನುವುದು ಸಂದೇಹವೇ ಇಲ್ಲ. ತಮ್ಮ ಬಯಕೆಯ ಬಳ್ಳಿಗೆ ನನ್ನಂಥವರು ಪವಿತ್ರತೆಯ ನೀರೆರೆದು ಬೆಳೆಸಲು ಸಿದ್ಧರಾದರೆ ನಾನೇ ಭಾಗ್ಯವಂತಿ ಅಂತ ಭಾವಿಸ್ತೀನಿ. ಆಶಾ, ಬಹುದಿನದ ನನ್ನ ಮನದ ಬಯಕೆಯನ್ನು ನಿನ್ನೆದರಿಂದು ಮುಚ್ಚಿಡದೆ ಬಿಚ್ಚಿ ಹೇಳುವೆ. ಹೇಳಿ. ಆಶಾ, ಅನಾಥನಾದ ನಾನು ಪರರ ಆಶ್ರಯದಲ್ಲಿ ಅರಸನಂತೆ ಬಾಳುತ್ತಿರುವೆ. ಮತ್ತೆಗೆ ಈ ಅನಾಥನೆಂಬ ಮಾತು? ನೇರವಾಗಿ ವಿಷಯಕ್ಕೆ ಬರ್ಬೋದಲ್ಲ. ಆಶಾ, ಈ ನಿನ್ನ ರೂಪ ಸದ್ಗುಣ ಸಂಕೋಲಿಯಲ್ಲಿ ನಾನು ಬಂಧಿತನಾಗಿರುವೆ. ನೀಯನ್ನ ಬಾಳ ಸಂಗಾತಿಯಾಗುವೆಯಾ ಎಂದು ಭಯತೆರೆದು ನಿನ್ನನ್ನು ಕೇಳುತ್ತಿರುವೆ. ಇದಕ್ಕೆ ನಿನ್ನ ಉತ್ತರ? ರವಿ, ಬಳ್ಳಿ ಒಂದು ಮರದ ಆಸರೆ ಬಳ್ಳಿಸುವುದು ನಿಜ, ಆದರೆ ಎಂಬ ಆತಂಕ ಬೇಕೆ ಆಶಾ? ಹಾಗಲ್ಲ, ಈ ನಮ್ಮ ಪ್ರೀತಿಗೆ ನಿಮ್ಮ ಅಣ್ಣನವರು ಒಪ್ಕೋತಾರೋ ಇಲ್ಲೋ ಅಂತ. ಆಶಾ, ದಯಾಸಾಗರನ ನನ್ನಣ್ಣ ಈ ವಿಷಯ ತಿಳಿದ ಕ್ಷಣ ಊರಿಗೆ ಸಿಹಿ ಹಂಚಿಬಿಡುತ್ತಾನೆ. ನೋಡಿ ರವಿ, ನಾನೊಬ್ಬ ನಿವೃತ್ತ ಶಿಕ್ಷಣ ಮಗಳು. ನಮ್ಮ ಆರ್ಥಿಕ ಪರಿಸ್ಥಿತಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಹೀಗಿರುವಾಗ ಅದನ್ನೆಲ್ಲ ತಾವು ಮರೆತು ಈ ಬಡವಿಯ ಬಾಳ ಬಳ್ಳಿಗೆ ಆಸರದ ಮರವಾಗಿ ನೀವು ಬರ್ತೀನಿ ಅಂತ ಹೇಳ್ತಿದ್ದೀರಿ ಅಂದಾಗ ಮುಂದೆ ಇದರಿಂದ ಏನಾದರೂ ತೊಂದರೆ ಆಗ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಚಿಂತಿಸುವೆಯಾ ಆಶಾ? ಚಿಂತಿಸದಿರು. ನಮ್ಮ ಮದುವೆಗೆ ನಮ್ಮಣ್ಣ ನಗುತ್ತಾ ಒಪ್ಪುತ್ತಾನೆ. ಅಂದ ಹಾಗೆ ನಿನ್ನಂಥ ಸುಶೀಲೆ ಮನೆಗೆ ಸೊಸೆಯಾಗಿ ಬರುತ್ತಾನೆಂದರೆ ಸಂತೋಷದಿಂದ ಸ್ವಾಗತ ಬಯಸುತ್ತಾನೆ ನನ್ನಣ್ಣ. ಹಾಗಾದರೆ ನನ್ನಂಥ ಭಾಗ್ಯವತಿಯೇ ಯಾರೂ ಇಲ್ಲ. ನನ್ನ ಬಾಳ ಭಾಗ್ಯ ದೇವಿ ನೀನಾಗಿ ಬಂದರೆ ನಾನೇ ಪುಣ್ಯ ಪುರುಷ. ಛೀ, ಹೋಗಿಯಪ್ಪ, ನೀವು ತುಂಬ ನನ್ನನ್ನು ವರ್ಣನೆ ಮಾಡ್ತಿದ್ದೀರಾ. ಸಾಕು, ನಿಲ್ಲಿಸಿ ಈ ನಿಮ್ಮ ಹೊಗಳಿಕೆಯ ಮಾತನ್ನು. ಮನಧನ್ಯೆಯಾಗುವ ಈ ನನ್ನ ಮಲ್ಲಿಗೆಯನ್ನು ಹೊಗಳದೆ ಮತ್ಯಾರನ್ನು ಹೊಗಳಲಿ ಆಶಾದೇವಿಯವರೇ? ಪ್ರೀತಿ ದೇವಿ ನಿನಗೆ ಸೂರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ.
ನಲ್ಲಲವೇ ನಿನಗೆ ದೂತ ಇದೆಯ ತೀರ ನಾನೇ ಮಗಿಗೆ ಗದುರ ನನ್ನ ಪ್ರೀತಿಗೆ ನಿನಗೆ ಕ್ಷೀರಾಭಿಷೇಕ ಬಾಲ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ತೂಗುಗೆ ತಂದ ಅರಿಶಿನ ನಿನ್ನಲ್ಲವೇ ಪ್ರೇಮಗಾನ ಗೆಳತಿ ಮನಸು ರಾಗ ಮಲಿಕ ನನ್ನ ಪ್ರೀತಿಗೆ ಕ್ಷೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ಅಂಬದ ಚಿಂತನೆ ಚಂದ್ರಗಾನಂದು ನೋಟಲು ತರುವೆ ನಿನ್ನ ಪಾದ ನನ್ನ ಪ್ರೀತಿಗೆ ಶ್ರೀರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ ನಲ್ಲೇ ಮಂತ್ರ ಪುಸ್ತಕ ನಲ್ಲೇ ನಿನಗೆ ದೂತ ಇದೆಗೆ ಮುನಾತೀರ ನಾನೇ ಕಮನಿಗೆ ಗದುರ ಲಾ 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 ಸರಿ, ಟೈಮ್ ಆಯಿತು, ನಾನೇನು ಬರ್ತೀನಿ. ನಡೀರಿ ಹೋಗೋಣ. ಬನ್ನಿ. ಜಮೀನ್ದಾರ್ ದಯಾನಂದ ಲತಾಳ ಪ್ರೇಮ ಪಾಶ್ಯದಲ್ಲಿ ಬಂದಿದ್ವನಾದರೆ ಅವರ ತಮ್ಮನ ಸ್ಥಾನದಲ್ಲಿರುವ ಈ ರವಿ ಆಷಾಢ ಅನುರಾಗದಲ್ಲಿ ಮೈ ಮರೆತಿದ್ದಾನೆ. ಅಣ್ಣ ತಮ್ಮಂದಿರ ಪ್ರೇಮ ಸಾಮ್ರಾಜ್ಯದ ಅಡಿಗಲ್ಲನ್ನು ಕೂಡ ಸಹಿತ ಕೇಳುತ್ತಿದ್ದರೆ ನಾಯಕ ನಾನಾಗದಿದ್ದರೆ ನನ್ನ ಪಾತ್ರಕ್ಕೆ ಕಳೆ ಕಟ್ಟುವುದು ಈ ಜಗದ್ರಂಗ ಭೂಮಿಯಲ್ಲಿ. ಉಪಾಯದಿಂದ ಅಪಾಯ ತಂದೊಡ್ಡುವೆ ಆಶಳ ಜೀವನದಲ್ಲಿ. ಹೇಗಾದರೂ ಮಾಡಿ ಆ ಮುಕ್ತ ಮನದ ಮಾಶಳನ್ನು ಆ ನನ್ನವಳನಾಗಿ ಮಾಡಿಕೊಂಡು ಜಮೀನ್ದಾರನ ಸಂಪತ್ತನ್ನು ಕರಗಿಸುವ ಕಟುಕ ಪ್ರವೃತ್ತಿ ನಾನಾದಾಗಲೇ ನನ್ನ ಜನ್ಮ ಸಾರ್ಥಕ.
ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತೆ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತೆ ವಾಟ್ ಎ ವಂಡರ್ಫುಲ್ ಸೀನ್ ಛೇ ಇಂಥ ರೂಪವತಿ ನನ್ನ ಕೈ ಹಿಡಿದ್ರ ನಾನೇ ಧನ್ಯ ರೀ ನಾನೇ ಧನ್ಯ ನೀನು ಧನ್ಯ ಅಲ್ಲಲ್ಲಿ ದನ ಅವಳು ಕಾಲು ಹಿಡಿಬೇಕಷ್ಟ ಕಾಲಿಲ್ದು ಬೇಡ್ಕೊಳಕ ನಾನು ನಿನ್ನಂಗೆ ಅಲ್ಕಟ್ಗಿರಿ ಕೆಲಸ ಮಾಡಿ ಹಲ್ಲ ಕಳ್ಕೊಂಡು ಅಲಸಟ್ ಹಾಕ್ಸಿ ಬಂದಿಲ್ಲ ನಂದಿನ ತುಂಬಿ ತುಳುಕ್ತೈತೆ ಏನ್ ತುಂಬಿ ತುಳ್ಕಕತ್ತೈತಪ್ಪ ಮಗನ ವಯಸ್ಸು ಯೌವನ ತುಂಬಿ ತುಳುಕಾಕತ್ತೈತೆ ಅಂತ ಹೇಳಿ ನೋಯಪ್ಪ ತುಂಬಿ ತುಳಿಕಾಡಿ ಒಳಿಗೆ ಹರಿಯೋಕತ್ತೈತಿ ಮಗ್ಗ ಯವ್ವನ ಲೇ ಮಗನ ವಾಸ ನಿನ್ನ ವಯಸ್ಸಿನಾಗ ನಾನು ಹಿಡಿದು ಹಿಂಡಿ ಎಣ್ಣೆ ತೆಗಿತಿದ್ಲೇ ಮಗನ ಏನು ಹಿಡ್ದು ಎಣ್ಣೆ ತೆಗಿತಿದ್ದೋ ಯಪ್ಪ ಎಮ್ಮಿ ಮಲಿನನ ನಾನು ಯಾಕೆ ಎಮ್ಮೆ ಮಲಿ ಹಿಂಡಕ್ಕೊಲ್ಲೇ ಮಗನ ಒಣ ಕೊಬ್ಬರಿ ಹಿಂಡಿ ಎಣ್ಣೆ ತೆಗಿತಿದ್ದ ನೀನದಿ ನೋಡ್ ಮಗ ಒಣ ಮೀನಿದ್ದಂಗೆ ಯಾಕ ಅವಾಗ ಈ ಊರಾಗ ಗಾಣಗಿರಿ ಇರ್ಲಿಲ್ಲನೇ ಅವಾಗ ಇದ್ರು ಮಗನ ಇದ್ರು ಅಷ್ಟು ಶಕ್ತಿ ಐತೆ ಅಂತ ಹೇಳ್ದ ನೀನದಿ ನೋಡು ನವ್ನು ಯಾಗದ ನೀವು ನಾನು ಹಳ್ಳಿ ಬೀರಪ್ಪನ ಹೊಟ್ಟ್ಯಾಗ ಹಂಗಂತ ಹುಟ್ಟಿದ್ವು ಹೆಂಗಿಲ್ಲ ಮಾಸ್ಟರ್ ಒಣ ಮೀನಿದ್ದಾಗ ನೀನದಿಲೆ ನಾನು ನಿನ್ನಂಗ ಅಂಗಡಿಯಾಗ ಹೋಗಿ ಮೆತ್ತಗೆ ಎಗ್ರೆಸ್ ಚಿಕನ್ ತಿಂದಿದ್ರ ಮಗ ನಾನು ಶಕ್ತಿ ಇರ್ತಿದ್ದೆ ಆದ್ರೆ ಏನ್ ಮಾಡೋದು ಯಪ್ಪ ನಾನು ಪಕ್ಕ ಲಿಂಗೈತ್ರಿ ಹೆಣ್ಮಗಳು ಹೊಟ್ಯಾಗ ಹುಟ್ಟಿಬಿಟ್ಟಿನಿ ಎಷ್ಟು ಸುದ್ದಿ ಮಾತಾಡ್ತಿಲ್ಲ ವಾಸ ನಿನ್ನ ಮಾತು ನನಗೆ ತಿಳಿತೈತಲೆ ನಾನು ನಿಮ್ಮಪ್ಪ ಕೋಳಿ ತಿಂತೀನಿ ಅದಕ್ಕೆ ನೀನು ನಿಮ್ಮ ಅವನ ಮಗ ಅಂತ ಹೇಳ್ತಿ ಹೌದಲ್ಲ ಹೌದು ಮತ್ತೆ ನಿನ್ನಂತ ನೀತಿಗೆಟ್ಟ ಸೆಟ್ಟಿ ಮಗ ಅಂತ ಹೇಳ್ಕೊನಕ ನನಗ ನಾಚಿಗೆ ಬರಕತ್ತೈತೆ ಓಯಪ್ಪ ನಾಚಿಗೆ ಬರಕತ್ತೈತೆ ಅಲ್ಲಲೇ ವಾಸ ಹಾರಾಡ್ತಾ ಕೋಳಿ ತಿಂದ್ರ ಜಾತ್ ಗೆಟ್ಟವನು ಅಂದಿ ಈಗ ನೀತಿ ಗೆಟ್ಟವನು ಅಂತೆ ನಿನ್ನ ಅಕ್ಕಿ ಕತ್ತರ ಏನ್ಲೇ ಮಗನ ಒಮ್ಮೆ ಕುಲ ಹೇಳೆ ಏನು ಹೇಳೋದು ಬೇಡ ಕೇಳೋದು ಬೇಡ ಯಪ್ಪ ನನಗ ನಿನಗ ನಡೆಯಗಲ್ಲ ಅಂದ್ಮೇಲೆ ನಮ್ಮ ಪಾಲ್ ನಮಗಾಗ್ಬಿಡೋದು ಒಳ್ಳೇದ ಲೇ ಬಾಗ ಕೇಳಕ್ಕ ನೀನು ನನಗೆ ಅಣ್ಣನೋ ತಮ್ಮನು ಭಾಗ ಕೇಳಕ್ಕ ಅಣ್ಣ ಆದ್ರೇನ ತಮ್ಮ ಆದ್ರೇನ ತಂದೆ ಆದ್ರೇನ ಮಗ ಆದ್ರೇನ ನಮಗೂ ನಿಮಗೂ ಯಾವಾಗ ನಡೆಯಗಲ್ಲ ಅಂದ್ಮೇಲೆ ಪಾಲಾಗ್ಬಿಡೋದು ಒಳ್ಳೇದ ಲೇ ಮಗನ ಸ್ವಂತ ಗಳಿಸಿ ಆಸ್ತಿ ಒಳಗ ಪಾಲ್ ಕೇಳಕ್ಕ ನಾಚಿಗೆ ಬರಲೇ ನಿನಗ ಯಪ್ಪ ಇದು ನಾನು ನೀನು ಸ್ವಂತ ಗಳಿಸಿ ಆಸ್ತಿ ಅಲ್ಲೋಯಪ್ಪ ಅಂದಾಗ ಈ ಆಸ್ತಿ ಇಲ್ಲದ ಈ ಆಸ್ತಿ ಬದುಕೋದು ಬಹಳ ಕಷ್ಟ ಐತಿ ಓಯಪ್ಪ ಈಗಿನ ಕಾಲದಾಗ ಲೇ ಅಡ್ನಾಡಿ ಏನಂತ ಮಾತಾಡ್ತಿಲೆ ಅಲ್ಲಲೇ ಇದು ಎಲ್ಲ ಆಸ್ತಿ ಯಾರ್ದು ಅಲ್ಲ ನಿಂದಲೇ ನಾಳೆ ನಾ ಸತ್ತ ಮೇಲೆ ಈ ನನ್ನ ಆಸ್ತಿಗೆ ಒರೆಸ್ತಾರ ನೀನಲ್ಲೇ ಮಗನ ನೀನ ಯಪ್ಪ ನೀ ಸಾಯ್ಬೇಕಲ್ಲೋ ಯಪ್ಪ ನೀ ನಿನ್ನ ಮದುವೆ ಮಾಡ್ಕೊಂಡು ಅವನವನು ಮಕ್ಕಳಾಡ್ಯ ಹುರುಪ್ನಾಗದಿದೆ ಅಂದಾಗ ನೀನ್ ಯಾವಾಗ ಸಾಯ್ತೀವೋ ಈ ಆಸ್ತಿ ಯಾವಾಗ ನಮ್ಮ ಕೈಯಾಗ ಬರ್ತೋ ಆ ದೇವ್ರಿಗೆ ಗೊತ್ತ ಹತ್ತೈತಿ ತಂಡಿ ಬಿಸಿಲಿನ ಗುಂಡಿ ಎಷ್ಟರೈತಿ ತಿಂಡಿ ಓ ಹುಡುಗಿ ಹೋಗೋ ನಡಿ ಪದ್ರಿ ಸಂಧ್ಯಾಗ ಹತ್ತೈತಿ ತಂಡಿ ಬಿಸಿಲಿನ ಗುಂಡಿ ಎಷ್ಟರೈತಿ ತಿಂಡಿ ಓ ತಿಂಡಿ ಹತ್ತಿರದ ಅಪ್ಪ ಮಗಂದ ನಮಗೆ ಹೆಂಗ ತಿಂಡಿರ್ತತಿ ನಿನಗೆ ಯಾವನ ಹೆತ್ತೋ ನಿನ್ನ ನಿನ್ನ ಮೋತೆ ಮುಸುಡಿಯನ್ನ ಯಾವನ ಕಂಡ ನಿನ್ನ ನಿನ್ನ ಬಾಯಿಗೆ ಹಾಕ್ತೀನಿ ಮಣ್ಣ ಕಳ್ಳ ಶಿವ ಮಳ್ಳ ಶಿವ ಕಳ್ಳ ಶಿವ ಶಿವ ಕಳ್ಳ ಶಿವ ಮಳ್ಳ ಶಿವ ಕಳ್ಳ ಶಿವ ಹುಂಬ ಶಿವ ಕಳ್ಳ ಶಿವ ಮಳ್ಳ ಶಿವ ಯಾವನ ಹೆತ್ತ ನಿನ್ನ ನಿನ್ನ ಮೋತೆ ಮುಸುಡಿಯನ್ನ ಯಾವನ ಕಂಡ ನಿನ್ನ ನಿನ್ನ ಬಾಯಿಗೆ ಹಾಕ್ತೀನಿ ಮಣ್ಣ
14 ಯಾಕ ಇನ್ನೂ ಒಂದು ಕೊಡ್ತೀನಿ ಬಾ. ಅಲ್ಲ ಈ ನನ್ನ ಮಗ ಸಾಯಿ ಅಂತಾನ, ಇದು ನ್ಯಾಯನ ಇದು ಧರ್ಮನ? ನೀನೇ ಹೇಳಲ್ಲವನ್ನ, ನೀನೇ ಹೇಳ. ಹಾ, ದೊಡ್ಡ ಗ್ರಾಮ ದೇವತೆ ಊರಿಗೆ ಹೇಳ್ಬೇಕು ನ್ಯಾಯನ? ಅಲ್ಲ, ನೀರಿಗೆ ಹಾಲು ಕೂಡಿಸಿ ಮಾರ ಮುಳ್ಳು ಹುಡುಗಿ ಹತ್ರ ನ್ಯಾಯ ಕೇಳಕೊಂಡ ನೋಡ್ರಿ. ಕೊಲಿಯುವುದು ಕಾಮದೇವ. ನಾನು ಯಾವ ಧರ್ಮ ದೇವತೆಯಾಗಿ ಇಲ್ಲಿ ಬಂದಿಲ್ಲ ಅಪ್ಪ. ನಾನು ರೊಕ್ಕ ನನ್ನ ಕೊಡ್ರಿ, ತಗೊಂಡ್ ನಾ ಹೋಗ್ತೀನಿ. ನಿನ್ನ ಯಾ ನನ್ನ ಮಗ ಕೊಡ್ದಾನ, ಅವನ್ನ ಕೇಳ್ಕೆ ಹೋಗ. ನಾನು ಅಕ್ಕಿ ಹಾಲು ಯಾಕೆ ಕುಡಿದೆ ಮಗನ? ಅಕ್ಕಿವು ಎಮ್ಮಿ ಹಾಲು ಕುಡ್ದಿನಿ. ಒಟ್ಟು ತಂದಿ ಮಗ ತಗದ ನಿಂತಿರಿ. ನೀನ್ ನೋಡಕ್ ರೆಡಿಯಾಗಿ ನಿಂತು ಬಿಟ್ಟಿಯಲ್ಲ, ತಗದ್ ತೋರ್ಸಲ್ಲ. ಬಾ ನೋಡ್ರ ನಿಮ್ಮಿಬ್ರದ್ದು ಒಣ ಮಾತ್ಯಾಕ? ನಂದು ರೊಕ್ಕ ಕೊಡೋದು ಕೊಡ್ತೀರಾ, ಸುಮ್ಮನೆ ಬಿಡ್ತೀರಾ? ಈಗ ದೇವ್ರಾಣಿಗೆ ನಾನು ನಿನ್ನ ಹಾಲು ಕುಡ್ದಿಲ್ಲ. ಕುಡಿಯೋದು ಕುಡ್ದಿಲ್ಲ. ಅಕ್ಕಿ ಹಾಲು ಕುಡಿಬೇಕಂತ ಮಾಡಿ ಏನಲ್ಲೇ ಅವ್ಯಾಕೆ ನೋಡಲ್ಲ ಲೇ? ಅಕ್ಕಿ ಹಾಲು ಕುಡಿಯಕ ಅಕ್ಕಿ ನಿಮ್ಮವು ಏನ್ಲೇ? ಕೊಂದಿ ಅಮ್ಮವನು ನಮ್ಮನ್ನ ಪೂರ್ತಿ ಕೊಂದೆ. ಎನ್ನ ಪ್ರೇಯಸಿ ಮಾಡಿಕೊಳ್ಳಬೇಕು ಎಂಬಲದಿಂದ ನನ್ನ ಪೂರ್ತಿ ಕೊಂದೆ ಅಪ್ಪ, ಪೂರ್ತಿ ಕೊಂದೆ. ಹಾ, ಬಾ 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 ಬಾ. ಮಗ ಎಷ್ಟು ಪರಿಣಾಮ ಮಾಡಿ ಸಾಹಿತ್ಯ ಬಂದೋಗಿ ಪರಿಣಾಮ ಮಾಡಿ ಹೇಳ್ತ ನೋಡು ಮಗ. ಲೇ, ಆ ಹುಡುಗಿ ಯಾಕೆ ನಿನ್ ಪ್ರೇಯಸ ಕಳ್ಳೆ? ನಾ ಯಾಕೆ ಅವನ ಪ್ರೇಯಸಿ ಆಗ್ಲಿ? ಅವ್ರ ನನ್ನ ಮ್ಯಾಲ ಮನಸ್ಸು ಮಾಡ್ಯಾರ. ವಾಸಣ್ಣವ್ರ ಹೌದಿಲ್ರಿ? ಅಣ್ಣ ಅಗ್ರಜ, ಅಯ್ಯೋ ಪಿತನೆ, ಈಶ ಮಹೇಶ ನಾಣಿಗಾಗಿಯೋ ಈ ವಾಸನೆಗೆ ವನವಾಸ ತಂದು ಹೊಟ್ಟಿದೆಯಾ? ಈ ಹೆಣ್ಣಿನ ಬಾಯಿಂದ ನನಗೆ ಅಣ್ಣ ಎಂದು ಸುರಿಸಿದೆಯಾ? ಎಲೆ ಮಾಯೆ, ತಾಯಿಯಾದ ಮಾಯೆ, ತಂಗಿಯಾದ ಮಾಯೆ, ಮುಂದಾದರೂ ನನಗೆ ಮಡಿದೆಯಾಗುವಯಾ ಮಾಯೆ? ಥೂ, ಹುಚ್ಚು ಮಾಯೆ, ನಿನ್ನ ನೆಚ್ಚಿ ಕೆಟ್ಟೆ ನಾನು ನಾಚಿಕಿಲ್ಲದೆ. ಹಾ, ಬಾ 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 ಮಗ. ಒಮ್ಮಿಗ್ಲೇ ಕರ್ಮಯೋಗಿ ಯಮನ ಅವತಾರ ನೋ ಮಗ. ಲೇ ಮಗನ ವಾಸ, ಅಲ್ಲೇ ಮಲ್ಲಮ್ಮನಂತ ಸಾತ್ವಿ ಮೇಲೆ ಮನಸ್ಸು ಮಾಡಿ, ಇಂಥ ಲವನಿನ ಮೇಲೆ ಮನಸ್ಸು ಮಾಡಿ ಯಾವ ನರ್ಕಕ್ಕೆ ಹೋಗ್ಬೇಕಂತ ಮಾಡಿಲೆ? ಯಾಕೆ ಲವಣ್ಯ? ನಾ ಹೇಳ್ದು ಕರೆಕ್ಟ್ ಅಲ್ಲ? ಏ ಯಪ್ಪ, ಏ ಲಾವಣ್ಯ ಅಂತ ಕರಿತಲ್ಲ. ಥೋ, ನೀನ ನಾಲಿಗೆ ನಾರುಣ್ಣಾಗ್ಲಿ ಮಗಳು ಎಸಿಗೆ ಬಂದು ಸ್ವಚಿನ ಹಂಗನ ಕರೆಯೋದು ಹೆಸರಿಟ್ಟ. ನೋಡ್ರಿ ಶೆಟ್ರ, ಬರೇ ನಿಮ್ಮ ಒಣ ಮಾತ ಆತು. ನಿಮ್ಮಿಬ್ಬರದು ಕೇಳಿ ಕೇಳಿ ದಿನ ಸಾಕದಾಗಿದ್ಬಿಟ್ಟೆ ನನಗ. ಇನ್ನು ಮುಂದ ನಾನು ಹಾಕೋದು ಬೇಡ, ನೀವು ಹಾಕಿಸ್ಕೊಳ್ಳೋದು ಬೇಡ. ಏನ ಹಾಲ್ನ ನೀವಂದ್ರು ಕೊಡಂಗಿಲ್ಲ, ಊರವ್ರ ಬಿಟ್ಟೆ ನಿಂತಿರ, ನಾ ಹೊಕ್ಕೇನಿ. ಅಲ್ಲ ನಿಂತರ ನಿಲ್ಲ ಲವಣ್ಯ. ಹೇಳ ಅಲ್ಲ ಲವಣ್ಯ, ಈಗ ರೊಕ್ಕ ತಗ. ನಾಳಿಂದ ಈ ನನ್ನ ಮಗ ಹೊಲಸು ವಾಸೆ ಇದ್ದಾಗ ಬರಬೇಡ. ಯಾಕಂದ್ರ ಇವಂದು ತಡಿ ಸರಿಗಿಲ್ಲ. ಈಗ ಇವನಿಗೆ ಯಾಕೆ ಕಾಮ ಪಿತ್ತ ನೆತ್ತಿಗೇರ್ಬಿಟ್ಟೈತಿ. ನಿಮಗ್ ಬಾಳ ಕಡಿಮೆ ಆಗೈತೆ ನೋಡ. ಒಟ್ಟು ಸೀರೆ ಕಂಡು ಕೂಡ್ಲೆ ಶುರು ಮಾಡಿಬಿಡ್ತಾನ ಮಗ. ಲವ್ 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 ಅಂತಂದೇಳೆ. ಅತ್ತ ಗಂಡರ ಇರ್ಲಿ, ಅತ್ತ ಹೆಣ್ಣರ ಇರ್ಲಿ, ಒಟ್ಟು ಸೀರೆ ಉಟ್ರೆ ಮುಗೀತು ನೋಡ. ಈಗ ತಗೋ ನಿನ್ ರೊಕ್ಕನ. ಮಿಸ್ಟೇಕ್ ಆಗ್ತಿರ್ತೈತೆ ಸ್ವಲ್ಪ. ಎತ್ತಕ್ ಹೋಗ್ಬೇಡ್ರಿ ಶೆಟ್ರ. ಸಿಕ್ಕುವ ನೀನ್ ಎಲ್ಲೇ ಇಟ್ಕೊಂಡಿದ್ದೆ? ಎಲ್ಲಿದವ ಸಿಗವಲ್ಲ ನೋಡ. ಹೋಗಬಾರ ಜಾಗದಾಗ ಹೋಗಿರ್ಬೇಕು ನೋಡ್ರಿ. ಮತ್ತೆ ಸಿಕ್ಕು ನೋಡವನ್ನ ತಗ. ಶೆಟ್ರ, ನನ್ನ ಹತ್ರ ಚಿಲ್ರನ ಇಲ್ರಿ. ನಂದು ನಿನ್ನ ಮ್ಯಾಲಿದ್ರೆ ಲೋಕತ್ ಬಿಡ. ಇರ್ಲಿ ಇಟ್ಟುಕೋ. ಕಲಿಯುಗದ ಕರ್ಣ ತಂದು ಸೀದಾ ನಿನ್ ಮೇಲೆ ಇಟ್ಬಿಟ್ಟು ನೋಡು. 6 ರೂಪಾಯಿ ಚಿಲ್ಡ್ರ, ಹಳೆ ಚಿಲ್ಡ್ರ. ಹೌದಿಲ್ಲ, ನಾವು ಚಿಲ್ಲರ. ನೀನು ಟೊಕ ನೋಟ್ ಅದಿಯಲ್ಲ, ಹೊಲ ನಾಲಿಗೆ ಇಟ್ಕೊಂಡು ಸುಮ್ಮನೆ ಅಂದಿರಲ್ಲ ಮಗನ. ಶೆಟ್ರ, ಈಗೇನ್ ನೀವಿಬ್ರು ಠೋಕ್ ಅಂತಿರಲ್ಲ, ನೀವಿಬ್ರು ಠೋಕ್ ಅಲ್ಲ, ನಾನು ಠೋಕು. ಆದ್ರೆ ಸದ್ಯಕ್ಕೆ ನೀವಿಬ್ರು ಈಗ ಚಿಲ್ಲರ್ ಅಂದ್ರೇನ? ನೀವು ತಿಳ್ಕೊಂಡ್ರೆ ನಾ ಏನೋ ಮಾಡಕ್ಕಾಗಲ್ಲ. ನಾ ಏನು ಬರ್ಲ? ಅಲ್ಲ ಹೋಗೋದು ಅಕ್ಕಿ ಒಡಿ ಒಂದು ತಣ್ಣಂದ ಹುರುಪ. ಅದಕ್ಕೆ ಬಂದೀನಿ ನಾನು.
ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಈ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಗಜಮ ಮಾಡುತ್ತೈತಿ ಓ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೊತೆ ಗಜಮ ಮಾಡುತ್ತೈತಿ ಗೆಳತಿ ಗೆಳತಿ ವಜ್ರದಂತ ನನ್ನ ಪ್ರೀತಿ ಇದನ್ನ ಕಟ್ಟವನ್ನ ಸುತೈತಿ ನರದು ಗೌರು ಮರುವಾದೈತಿ ಮನಸ್ಸು ಕರಗಿ ಹೆಳತೈತಿ ಹೇ ವಜ್ರದಂತ ನನ್ನ ಪ್ರೀತಿ ಇದನ್ನ ಕಟ್ಟವನ್ನ ಸುತೈತಿ ಮರದು ಗೌರು ಮರುವಾದೈತಿ ಮನಸ್ಸು ಕರಗಿ ಹೆಳತೈತಿ ನಿನ್ನ ಬಂಧನದೊಳಗಾಗಿರುತ್ತಿ ನಲ್ಲ ಸಂಗಾತಿ ನಿನ್ನ ಬಂಧನದೊಳಗಾಗಿರುತ್ತಿ ನನ್ನ ಪ್ರೀತಿ ನನ್ನ ಮರತು ಜೀವನ ಹಾಕಲಿತು ನನ್ನ ಮರತು ಹಾಕಲಿತು ಜೀವನ ಹಾಕಲಿತೀಯ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯದ ರಾಜ್ಯ ಬೆಳಗ ನಾರಾಣಿ ಗೆಳತಿ ನನ್ನ ಹೃದಯದ ರಾಜ್ಯ ಬೆಳಗ ನಾರಾಣಿ ಗೆಳತಿ ಶಟ್ರ ಮತ್ತೆ ನಾಳೆ ಬರುವಾಗ ಹಾಲು ತರಕ್ಕಿಂತ ಮುಂಚೆ ಒಂದು ಬಾಲ್ ಕೈಯಾಗ ತಂದು ಕೊಡ್ತೀನಿ ಮಾಡ್ಕೊಂಡು ಬಾಲ್ಯಾಕ ಅದು ಬ್ಯಾರೇನ ಐತಿ ಯಪ್ಪ ಈಗಲಾದ್ರೂ ನೋಡಿದ ಈಗಲಾದ್ರೂ ನಾಚಿಗೆ ಬಂತ ನಿನ್ನ ಜನ್ಮಕ್ಕ ಅಲ್ರಿ ಈ ಮುದಿ ಹುಚ್ಚಿನ ಸಲುವಾಗಿ ನಾವು ಸಹಿತ ಚಿಲ್ಡ್ರ ಆಗ್ಬೇಕಾದ್ ನೋಡ್ರಿ ಸಾಕ್ಯಪ್ಪ ಸಾಕ ನಿನ್ನ ಸವಾಸನ ಸಾಕ ನಮ್ಮ ಭಾಗ ನಮಗೆ ಕೊಟ್ಬಿಡ ಅಷ್ಟ ಮಾತಿಗೆ ಮುಂಚೆ ಭಾಗ ಭಾಗ ಅಂತ ಕೇಳ್ತೀಯಲ್ಲ ಕೊಡ್ತೀನಿ ತಡೆಲೆ ಕೈಯಾಗ ಕೊಡ್ತೀನಿ ಕೊಡ್ತೀಯಪ್ಪ ಕೊಡ್ತಿದೆ ತೆಂಗಿನ ಚಿಪ್ಪನ ಯಪ್ಪ ನಾ ತಲೆ ಕೆಟ್ರೆ ನೀನಲ್ಲ ನಿಮ್ಮಪ್ಪ ಕ್ಯಾರ ನಮ್ಮಪ್ಪ ಮಗನ ಕೇಳ್ಯಾನ ಮಗನ ಅಲ್ಲ ನಾನು ಸುಮ್ಮನೆ ನನ್ನ ಭಾಗ ಕೊಟ್ಟಿ ಚಲೋ ಆತ
ಇಲ್ಲದಿದ್ರ ಕೋರ್ಟಿಗೆ ಹೋಗಿ ಭಾಗ ತಗೋಬೇಕಾಗತ್ತ. ಇವು ಮೈಂಡ್ ಇಟ್ ಬರ್ಲಾಪ್ ನಾಯ್ನ. ಏನು ಮಗ ಇಂಗ್ಲೀಷ್ನಾಗ ಹೇಳ್ಬೇಕ ನೋಡ್ರಿ. ಹೋಗಲೇ ಹೋಗ. ನಾನು ನಿಮ್ಮಪ್ಪ ಪಾಲಂತ ಮಗ ಪಾಲ. ನನ್ನ ಆಸ್ತಿ ಒಳಗೆ ಪಾಲು ಏನಿದ್ರು ಆ ಹಾಲು ಮಾರೋ ಲಾವಣಿಗೆ ಸೇರಿದ್ದು. ಶೃಂಗಾರ ಚಾಮಲೆ ನೀನಂತೆ ಆರತಿಗೆ ಭರಗೆ ಗುರುವನು ಶೃಂಗಾರ ಚಾಮಲೆ ನೀನಂತೆ ನೀನಾದ ಮಯೂರ ಕುಣಿದಂತೆ ಧೀರತೆಯ ರೂಪ ಕಂಡು ಮನಸೋದು ಧೀರತೆಯ ರೂಪ ಕಂಡು ಮನಸೋದು ಲತಾ, ಜೋಡು ಹಕ್ಕಿಗಳಾಗಿ ಆನಂದ ಆಗಸ ಚುಂಬಿಸುವ ಈ ಆನಂದ ನಮ್ಮ ಪಾಲಿಗೆ ಸದಾ ಹೀಗೆ ಉಳಿದರೆ ಅದೆಷ್ಟು ಚೆನ್ನಾಗಿ ಗೊತ್ತೇ. ಹೌದು ಹೌದು. ಬರೀ ಗಗನ ಚುಂಬಿಸುವ ಕನಸನ್ನು ಕಾಣ್ತಾ ಹಾಡುತ್ತಾ ಹಾರಾಡುತ್ತಾ ಮುದುಕರಾಗಿ ಮುಗಿಸ್ಬಿಡಿ ನಿಮ್ಮ ಜೀವನವನ್ನ. ಮತ್ತೇನು ಮಾಡಬೇಕಂತ ನಿನ್ನ ಆಸೆ? ಓಹೋ, ಅದನ್ನು ಕೂಡ ನನ್ನ ಬಾಯಿಂದನೇ ಕೇಳಬೇಕೇನೋ ಹಠ ತಾನೇ ನಿಮಗೆ? ಹೇಳದೇ ಇದ್ದರೆ ನಿನ್ನ ಮನದಾಸೆ ನನಗೆ ಹೀಗೆ ಗೊತ್ತವಾಗಬೇಕು ಲತಾ. ಅಲ್ಲ ದಯಾನಂದ್, ನಾವಿಬ್ಬರು ಮದುವೆಯಾಗಿ ನಾನು ಒಂದು ಮಗುವಿನ ತಾಯಿಯಾಗ್ಬಿಟ್ರೆ
ಅಂತೂ ಬೇಗನೆ ಮಗುವಿನ ತಾಯಿಯಾಗಬೇಕೆಂಬ ಆಸೆಯನ್ನು ಹೊತ್ತಿದ್ರು ಅಂತಾಯಿತು. ಹೌದು ಮತ್ತೆ ಅಲ್ಲ ರೀ, ಹೂವಿಲ್ಲದ ಬಳ್ಳಿ, ನೀರಿಲ್ಲದ ಬಾವಿ, ಮಕ್ಕಳಿಲ್ಲದ ಹೆಣ್ಣು ನಿಷ್ಪ್ರಯೋಜಕ ಅಂತ ಹಿರಿಯರೇ ಹೇಳಿಲ್ವಾ? ಲತಾ, ಮಕ್ಕಳು ಮಕ್ಕಳು ಅಂತ ಏಕೆ ಮರಗುವಿ? ಸ್ವಲ್ಪ ತಾಳು. 101 ಮಕ್ಕಳಿಗೆ ಜನ್ಮವಿಟ್ಟು ಕಲಿಯುಗದ ಗಾಂಧಾರಿ ಎಂದು ಹೆಸರು ಪುಡಿವೆಯಂತೆ ಬೇಡವೆನ್ನುವರು ಯಾರು? ಯಾವಾಗ ನೋಡಿದ್ರು ಬರೀ ಇದೇ ಹುಡುಗಾಟಿಕೆನೇ ನಿಮಗೆ. ಲತಾ, ಲಜ್ಜೆ ಆವರಿಸಿದ ಈ ನಿನ್ನ ಮದನ ಮಂಡಲ ಪೌರ್ಣಿಮೆಯ ಚಂದ್ರನಂತೆ ಹೊಳೆಯುತ್ತಿದೆ. ನಿನ್ನ ಸೌಂದರ್ಯದ ಸವಿಯನ್ನು ಸವಿಯುತ್ತಾ ನಿಂತರೆ ಈ ಲೋಕದಲ್ಲಿ ಇನ್ನೇನು ಬೇಡ ಎಂದೆನಿಸುತ್ತದೆ. ದಯಾನಂದ್, ನಮ್ಮ ಮಧುರ ಪ್ರೇಮ ಅಮರವಾಗಲಿ, ನಮ್ಮ ಅನುರಾಗ ಗಗನ ಸೇರಲಿ, ನಮ್ಮ ದಾಂಪತ್ಯದ ಗುಡಿ ಚಿಗುರಿ ಚಿರವಾಗಲಿ ಎಂದು ಆ ದಯಾಮಯ ರಣನಂದು ಬೇಡಿಕೊಳ್ಳುತ್ತೇನೆ. ದಯಾನಂದ್, ನೀವು ನನ್ನ ಮೇಲೆ ಇಟ್ಟಿರುವ ಈ ಪ್ರೇಮಕ್ಕೆ ನಾನು ಸದಾ ಕಾಲ ಋಣಿಯಾಗಿರ್ತೀನಿ. ಲತಾ, ರೋಗ ರುಜಿನಗಳ ಈ ರಕ್ತ ಮಾಂಸದ ಈ ಬದುಕಿನಲ್ಲಿ ಪ್ರೇಮವೆಂಬುವ ಒಂದು ಸಣ್ಣ ಕಿಡಿ ಮೂಡದಿದ್ದರೆ ಈ ಜೀವನವೇ ಒಂದು ನಿಸ್ಸಾರವಾಗಿ ಶೂನ್ಯವೆನಿಸು ಬಿಡುತ್ತಿತ್ತು ಅಲ್ಲವೇ? ಅಂತೆಯೇ ಬಲ್ಲವರು ಕವಿಗಳು ಕೂಡ ಹೇಳಿದ್ದಾರೆ, ಜೀವನದಲ್ಲಿ ಬೆಲೆ ಕಟ್ಟಲಾಗದ ವಸ್ತು ಎಂದ್ರೆ ಅದು ಪ್ರೇಮ ಅಂತ. ಹೋಗ್ಲಿ ಬಿಡಿ, ಮಾತು ಸಾಕು ಮಾಡಿ, ನಮ್ಮ ಮದುವೆ ಯಾವಾಗ ಅದನ್ನ ಹೇಳ್ರಿ. ಮುಂದಿನ ತಿಂಗಳು ಒಳ್ಳೆಯ ಮುಹೂರ್ತವಿದೆ ಅಂತೆ. ಅದೇ ಶುಭ ಸಂದರ್ಭದಲ್ಲಿ ಭಾರಿ ವಿಜೃಂಭಣೆಯಿಂದ ನೆರವೇರಲಿ ನಮ್ಮಿರುವರ ಅನುರಾಗದ ಅನುಬಂಧ, 1000 ವರ್ಷದ ಸಂಬಂಧ. ಹೌದಾ? ಹಾಗಾದ್ರೆ ನಾನು ನನಗೆ ಗೆಳತಿಯರಿಗೆಲ್ಲ ಪತ್ರ ಬರೆದ್ಬಿಡ್ಲಾ? ಅಗತ್ಯವಾಗಿ ಬರಿ. ಅಂದ ಹಾಗೆ ಲತಾ, ನಾಳೆ ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯ ತಾನೆ? ಮೈಸೂರಿಗ? ಯಾಕೆ? ಈ ನಮ್ಮ ಸಂಸಾರದ ದೋಣಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಸುಗಮವಾಗಿ ಸಾಗಿ ದಡ ಮುಟ್ಲಿ ಅಂತ ಆ ಚಾಮುಂಡಿಯಲ್ಲಿ ಹರಕೆಯನ್ನು ಸಲ್ಲಿಸಿ ಬರೋದಕ್ಕೆ ಹೋಗ್ತಾ ಇದ್ದೀರೇನು? ಪೆದ್ದಿ ದೇವತೆಯಲ್ಲಿ ಹರಕೆ ಹೊರಲಿಕ್ಕೆ ಅಲ್ಲ ಕಣೆ, ಮೈಸೂರಿನಲ್ಲಿ ಕನ್ನಡ ಜಾತ್ರೆ ಇದೆ ಅಂತೆ, ಅದಕ್ಕಾಗಿ ಹೋಗೋಣ ಅಂತ ಹೇಳಿದ್ದು. ಏನು ಕನ್ನಡ ಜಾತ್ರೆನ? ನನಗೆ ಅರ್ಥವಾಗ್ಲಿಲ್ಲ. ನಿನ್ನ ತಲೆ ತುಂಬ ಮದುವೆ, ಮಕ್ಕಳು, ಜೀವನ ಇದೇ ತುಂಬಿಕೊಂಡಿರುವಾಗ ನಿನಗೆ ಹೇಗೆ ಅರ್ಥವಾಗುತ್ತದೆ? ಕನ್ನಡ ಜಾತ್ರೆ ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನವೆಂದು. ನಮ್ಮ ರಾಜ್ಯದ ಮಹಾನ್ ಕವಿಗಳು, ಕಲಾವಿದರು, ಬುದ್ಧಿಜೀವಿಗಳು ಎಲ್ಲರೂ ಸೇರಿರುತ್ತಾರೆ. ನೋಡುಗರ ಕಣ್ಣಿಗೆ ಅದೊಂದು ಸಂಭ್ರಮದ ಹಬ್ಬ, ಅದಕ್ಕಾಗಿ ಹೋಗೋಣ ಅಂತ ಹೇಳಿದ್ದು. ಯಾರು ಬೇಡ ಅಂತ ಹೇಳ್ತಾರೆ? ಇಂದ ಸಂದರ್ಭವನ್ನ ನಾನು ಮಿಸ್ ಮಾಡ್ಕೋತೀರಾ? ಖಂಡಿತವಾಗ್ಲೂ ನಿಮ್ಮ ಜೊತೆ ಬರ್ತೀನಿ. ಹಾಗೆ ಬರ್ಬೇಕಾದ್ರೆ ಸಣ್ಣದಾಗಿ ಒಂದು ಟೂರ್ ಮಾಡ್ಕೊಂಡು ಬರೋಣವಂತೆ. ಧರ್ಮಸ್ಥಳ, ಉಡುಪಿ, ಬೇಲೂರು, ಹಳೆಬೀಡು, ಶ್ರವಣಬೆಳಗೊಳ ಎಲ್ಲವನ್ನ ನೋಡಿ ಸುತ್ತಾಡ್ಕೊಂಡು ಬರೋಣ. ಏನಂತೀರಾ? ಎಲ್ಲ ಮರೆತರು ಶ್ರವಣಬೆಳಗೊಳ ಮಾತ್ರ ಮರೆಯದೆ ನೋಡಿಕೊಂಡು ದರ್ಶನ ಪಡ್ಕೊಂಡೇ ಬರೋಣ. ಯಾರ ದರ್ಶನ? ಗೋಮಟೇಶ್ವರನ ದರ್ಶನ. ಬೌಲವೇ ನನ್ನ ಚೆಲುವೆ ಬಲಿ ಬಂದು ಸಿಹಿಬಿಟ್ಟಿನ ನನ್ನ ಸನಿಹಗೆ
ಮುತ್ತಿನ ಕಾಣಿಗೆ ಈಗಾದೆ ನನ್ನ ಸನಿಹಗೆ ಮುತ್ತಿನ ಕಾಣಿಗೆ ಈಗಾದೆ ನನ್ನ ಸನಿಹಗೆ ನನ್ನ ಸಲುವೆ ಕಲಿ ಬಂದು ಸಿಹಿಮುತ್ತಿನ ಕಾಣಿಗೆ ಈಗಾದೆ ನನ್ನ ಸನಿಹಗೆ
ಭೀಮ ಭಿಕ್ಷೆಯ ಬೇಡಿ ಹೊಗಳಿದ ನಾನೇ ಅವನ ತಿರುಗನ್ನೋ ನನ್ನ ಕನಸ ಹೊತ್ತ ಬೆಲೋನಿಗೆ ಚುಚ್ಚಿ ಬಿಟ್ಟ ಗುಂಡಿನ್ನು ಅವನನ್ನ ಮಾತ್ರ ನಂಬಿಲ್ಲ ಸಿಕ್ಕಿದ್ದು ಬಂಗಾಮ ಲವ್ವೇ ಖುಷಿ ಎಲ್ಲ ಖುಷಿ ಅರೆ ಬಾಬಾರೇ ಲವ್ವೇ ಖುಷಿ ಎಲ್ಲ ಖುಷಿ ಚಂದ ಮಾಮ ಚಂದ ಅಂದ ಪ್ರೇಮ ಅವನಂದ ಮಾತ್ರ ನಂಬಿಲ್ಲ ಸಿಕ್ಕಿದ್ದು ಬಂಗಾಮ ಲವ್ವೇ ಖುಷಿ ಎಲ್ಲ ಖುಷಿ ಲವ್ವೇ ಖುಷಿ ಎಲ್ಲ ಖುಷಿ ನಮ್ಮ ನೋಡುತ್ತಾ ಜೊಲ್ಲು ಸುರಿಸುತ್ತಾ ಗೋಬಿಯಾದನು ಧೂಳಿ ಮದುವೆಯಾಗುವ ಬಾಲ ಎಂದ ಜೇಬಿಂದ ತೆಗೆದ ಮಾತಾಳಿ ಇಷ್ಟು ನೈಟ್ಗೆ ಚಂಪು ಹಚ್ಚಿತು ಅಷ್ಟು ನೈಟ್ಗೆ ಚಂಪು ಹತ್ತಿತು ಬೆಳಿಗ್ಗೆ ಎದ್ರ ಖಾಲಿ ಒಡವೆ ಜೊತೆಗೆ ನನ್ನ ದೋಚುತ್ತ ಮಾಯವಾದ ಜಂಗೂಲೆ ಆನಂದ ನಂಬಿಲ್ಲ ಸಿಕ್ಕಿತು ಪರಿಣಾಮ ಲವ್ವೇ ಖುಷಿ ಎಲ್ಲ ಖುಷಿ ಲವ್ವೇ ಖುಷಿ ಎಲ್ಲ ಖುಷಿ ಬಲ್ಲ ಚಂದ ಮಾಮ ರೇ ಚಂದ ಅಂದ ಬ್ರಹ್ಮ ಆನಂದ ಮಾತ್ರ ನಂಬಿಲ್ಲ ಸಿಕ್ಕಿತು ಪರಿಣಾಮ ಲವ್ವೇ ಖುಷಿ ಎಲ್ಲ ಖುಷಿ ಲವ್ವೇ ಖುಷಿ ಎಲ್ಲ ಖುಷಿ ನಳನಿ ನಳ ನಳಿಸುವ ನಿನ್ನ ಮೈಕಾಂತಿಗೆ ಒಪ್ಪೋ ಪೀತಾಮ್ರವನ್ನು ಉಟ್ಟು ತಳ ತಳಿಸುವ ಬಂಗಾರದ ಒಡಿವೆಯನ್ನು ಧರಿಸಿ ಕಾಲು ಗೆಜ್ಜೆಯ ನೂಪುರಗೈಯುತ್ತ ನವಿಲಿನಂತೆ ನರ್ತಿಸುವ ನಿನ್ನ ನರ್ತನೆ ಒನಪುವ ಯಾರವನ್ನು ಕಂಡು ನಾನು ಹುಚ್ಚನನ್ನಾಗಿ ಬಿಟ್ಟೆ. ನಿಜ. ಆದ್ರೆ ನಿಮ್ಮ ಯೌವನ ಸಿರಿಯಲ್ಲಿ ನಿಮ್ಮ ಆಸೆಗಳಲ್ಲಿ ನನ್ನ ಯೌವನವೂ ಕೂಡ ಬಿಗಿದಪ್ಪಿಕೊಂಡು ಸಾರ್ಥಕವಾಗಿರಬೇಕೆಂಬುದೇ ನನ್ನ ಆಸೆ. ನಿನ್ನ ಆಸೆಯೇ ನನ್ನ ಆಸೆ. ಆದರೂ ಅದಕ್ಕೂ ಕಾಲ ಕುಡಿ ಬರಬೇಕಲ್ಲ ನಳನಿ. ಪ್ರೇಮ ಸಂಘದಲ್ಲಿ ನಾವಿಬ್ರು ಬಂಧಿತವಾಗಿರಬೇಕಾದ್ರೆ ಇನ್ನು ಮುಂದೆ ಜೀವನದಲ್ಲಿ ಯಾರ ಹಂಗೂ ಇಲ್ಲ, ಯಾವ ಆತಂಕವೂ ಇಲ್ಲ. ನಳನಿ, ಜೀವನದಲ್ಲಿ ಜನಕ್ಕಂತೂ ನಾನು ಅಂಜೇ ಇಲ್ಲ. ಮನೆ ಕಂಜಿ ಬಾಳಲೇಬೇಕಲ್ಲ. ಮನವೆರಡು ಒಂದಾದ್ಮೇಲೆ ಮತ್ತೆ ಬೇರೆಯವರ ಅಂಜಿಕೆ ಏಕೆ? ನೋಡು ನಳಿನಿ, ಜೀವನ ಒಂದು ಕ್ಷಣದ ಆಟವಲ್ಲ, ಕೊನೆವರೆಗೂ ಕೂಡಿ ಬಾಳಬೇಕು. ಅದಕ್ಕಾಗಿ ದೀರ್ಘವಾಗಿ ಆಲೋಚಿಸುತ್ತವೆ. ಆಲೋಚನೆಯಲ್ಲಿ ಅರ್ಧ ವಯಸ್ಸು ಕಳೀತಾ ಹೋದ್ರೆ ಮುಂದೆ ಏನು ಅಂತ. ಮುಂದಾದ ಆಲೋಚನೆಯನ್ನು ಮಾಡದಷ್ಟು ಮಂದ ಬುದ್ಧಿಯ ಕುರಿ ನಾನಲ್ಲ ನಳನಿ. ನನಗೂ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಮನೆ ಮಾಡಿರುವುದರಿಂದ. ಹಾಗಾದರೆ ಮತ್ತೇಕೆ ಆದರೆ ಎನ್ನುವ ಉದ್ಗಾರ? ನಳನಿ, ಸುಖ ಸಂತೋಷದಲ್ಲಿ ಕಾಲ ಕಳೆಯಬೇಕಾದರೆ ಮುಖ್ಯವಾಗಿ ಹಣ ಬೇಕೇ ಬೇಕು. ಹಾಗಾದ್ರೆ ನೀವು ಹಣಕ್ಕೆ ಬೆಲೆ ಕೊಡ್ತಿರೋ ಅಥವಾ ನಮ್ಮಿಬ್ಬರ ಪ್ರೀತಿಗೆ ಬೆಲೆ ಕೊಡ್ತೀರೋ? ನಳನಿ, ಮೊದಲು ಹಣ, ಆನಂತರ ಪ್ರೀತಿ. ಗಂಡು ಎಲ್ಲಿವರೆಗೂ ಹೆಣ್ಣನ್ನ ಹಣದಾಸೆಗಾಗಿ ತನ್ನನ್ನ ತಾನು ಮಾರ್ಕೊಳ್ತಾನೋ ಅಲ್ಲಿವರೆಗೂ ಹೆಣ್ಣಿನ ಗೋಳು ತಪ್ಪೋದೇ ಇಲ್ಲ. ಹೋಗ್ಲಿ ಬಿಡಿ. ಹಾಗಾದ್ರೆ ನಿಮ್ಮ ಪ್ರೀತಿ ನನ್ನ ಕೈ ಸೇರ್ಬೇಕಂದ್ರೆ ನಿಮಗೆ ಎಷ್ಟು ಬೇಕು ಹಣ? ನಳನಿ, ನನಗೆ ಬೆಲೆ ಕಟ್ಟುವೆ ನೀನು. ಗಂಡಿನೇ ಸಂತೆಯಲ್ಲಿ ಗಂಡಿನ ಗೋಳಿಯಾಗಿ ನಿಂತಿರಬೇಕಾದ್ರೆ ಬೆಲೆ ಕಟ್ಲಾರ್ದೆ ತಪ್ಪೇ? ನಳನಿ,
ತಪ್ಪು ತಿಳಿಯಬೇಡ. ನಾವಿಬ್ಬರು ಕೊನೆವರೆಗೂ ಕೂಡಿ ಬಾಳಬೇಕಾದರೆ ಕನಿಷ್ಠ ಪಕ್ಷ 10 ಲಕ್ಷ ಹಣ ಬೇಕೇ ಬೇಕು. ಏನು 10 ಲಕ್ಷ? ನಳನಿ, ಏನು ನೀನು ಮಾತನಾಡುತ್ತಿರುವುದು? ಏನು ಮಾತಾಡ್ತಿದ್ದೀನಿ ಅಂತ ಕೇಳ್ತಾ ಇದ್ದೀರಲ್ಲ. ನೀವು ಕೇಳುವ 10 ಲಕ್ಷ ಕೇವಲ ನಾನು 3 ರಾತ್ರಿಯಲ್ಲಿ ಸಂಪಾದನೆ ಮಾಡಬಹುದು. ನಳನಿ, ಏನು ನೀನು ಮಾತನಾಡುತ್ತಿರುವೆ? ಇಂಥ ಅಸಹ್ಯವಾದ ಮಾತು ಮಾತನಾಡುವುದಕ್ಕೆ ನಾಚಿಕೆ ಬರುವುದಿಲ್ಲವೇ ನಿನಗೆ? ಮಿತಿ ಮೀರಿ ಒಂದು ಹೆಣ್ಣಿನ ಮುಂದೆ ಹಣದ ಆಸೆ ನೀವೇ ಇಟ್ಟಬೇಕಾದ್ರೆ ನಾನು ಮಿತಿ ಮೀರಿ ಮಾತನಾಡುವುದು ತಪ್ಪೇ? ನೀವೇ ಹೇಳಿ. ನಳನಿ, ನೀನೇಕೋ ಇತ್ತಿತ್ತಲಾಗಿ ಅತಿಯಾಗಿ ಮಾತನಾಡುತ್ತಿರುವಿ. ಮಿತಿ ತಪ್ಪಿ ನೀವು ಮಾತಾಡಿದಾಗ್ಲೇ ಅತಿಯಾಗಿ ನಾನು ಮಾತಾಡಿದ್ದು. ಆದರೂ ಸಹಿತ ನಾನು ಮಾತನಾಡುವ ರೀತಿ ಬೇರೆ, ನೀವು ತಿಳಿದುಕೊಂಡಿದ್ದೇ ಬೇರೆ. ನೀನೇನು ಹೇಳಿದೆ? 3 ರಾತ್ರಿ ಅಂದ್ರೆ 3 ರಾತ್ರಿಯಲ್ಲಿ ಪ್ರತಿದಿನ ನಾನು ಪ್ರದರ್ಶನ ಮಾಡಿ ಆ ಹಣವನ್ನು ಸಂಪಾದಿಸ್ತೀನಿ ಅಂತ ಹೇಳಿ. ಅಂದರೆ ನೀನು ಮತ್ತೆ ಕಂಡವರೆದರೂ ಹಣ ಸಂಗ್ರಹಿಸುವೆಯಾ? ಒಂದು ಹೆಣ್ಣಿನೊಂದಿಗೆ ನಾಚಿಕೆ ಆಗ್ಲಾರ್ದೆ ನೀವೇ ಹಣವನ್ನ ಕೇಳಬೇಕಾದ್ರೆ ನನ್ನ ಅಂಗಾಂಗಗಳನ್ನ ತೋರಿಸಿಕೊಂಡು ನಾನೇಕೆ ಹಣವನ್ನ ಸಂಪಾದಿಸಬಾರದು? ಇದರಲ್ಲಿ ನಾಚಿಕೆ ಪಟ್ಕೊಳ್ಳೋದ್ರಲ್ಲೇನಿದೆ? ನಳನಿ, ಅದೇಕೋ ನಮ್ಮಿಬ್ಬರ ಮಾತಿನಲ್ಲಿ ವಿರಸವೇ ತಲೆ ದೂರುತ್ತದೆ. ಈ ವಿಷಯ ಇಲ್ಲಿಗೆ ಸಾಕು. ಮೊದಲು ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ವಿಶ್ರಾಂತಿ ಹೊಂದೋಣ. ನಡೆ ಹೋಗೋಣ. ಕೊನೆಯದಾಗಿ ನಿಷ್ಠೂರವಾಗಿ ಒಂದು ಮಾತು ಹೇಳ್ತೀನಿ ಕೇಳಿ ಚಂದ್ರು. ನನ್ನ ಜೀವನದಲ್ಲಿ ನನ್ನ ಹಿಂದೆ ಕೋಟ್ಯಾಧೀಶ್ವರರು ಬೆನ್ನು ಹತ್ತಿದರು. ಆದರೂ ಸಹಿತ ಅವರನ್ನ ಕಣ್ಣೆತ್ತಿ ಸಹಿತ ನಾನು ನೋಡಲಿಲ್ಲ. ಆದ್ರೆ ನಿನಗೋಸ್ಕರ ಎಷ್ಟು ಬೇಕಾದ್ರೂ ಹಣವನ್ನ ಕೊಟ್ಟು ನಾನು ನಿನ್ನ ಜೊತೆ ಇರಬೇಕೆನ್ನುವ ಆಸೆಯಿಂದ ನಿನ್ನ ಮಾತನ್ನ ಕೇಳಿಕೊಂಡು ಇಲ್ಲಿವರೆಗೂ ಬಂದ. ಮುಂದೊಂದು ದಿನ ನೀನೇನಾದ್ರೂ ನನಗೆ ಮೋಸ ಮಾಡಿದ್ದೇ ನಿಜವಾದ್ರೆ ಈ ನಿನ್ನ ದೇಹಗಳನ್ನ ತುಂಡು ತುಂಡು ಮಾಡಾಗೆ ನಾಯಿ ನರಿಗಳಿಗೆ ಹಾಕಬೇಕಾದಿತ್ತು. ಮೈಂಡ್ ಇಟ್ ಮೈ ಡಿಯರ್ ಚಂದ್ರು. ಎನಿವೇ, ನನಗೆ ಟೈಮ್ ಆಯ್ತು, ನಾನಿನ್ ಬರ್ಲಾ? ಬಾಯ್. ಎಣ್ಣೆ ಎಣ್ಣೆದ ನಿನಗೆ ಇಷ್ಟೊಂದು ಧೈರ್ಯಗಳು ಮನೆ ಮಾಡಬೇಕಾದ ಈ ಜೋಡು ಬಂಡಿಗೆ ಗಂಡಿಗೆ ಇಲ್ಲಿ ಎಷ್ಟು ಧೈರ್ಯವಿರಬೇಡ. ಅಂತೂ ನನ್ನ ಬಾಳಿನಲ್ಲಿ ಚೆಲ್ಲಾಟವಾಡುವ ಚತುರೇ ನೀನು. ನಿನ್ನ ಚತುರ ಮಾತಿಗೆ ನನ್ನ ವಿಷ ಮಿಶ್ರಿತ ನೀರೆಳೆದು ಅದು ಅಲ್ಲೇ ಬಾಡಿ ಬಸವಳಿಯಂತೆ ಮಾಡದಿದ್ದರೆ ನನ್ನ ಹೆಸರು ಚಂದ್ರಗುತ್ತಿ ಚಂದ್ರಕಾಂತನೇ ಅಲ್ಲ.